ಇವತ್ತಿನವರೆಗೆ ಇಲ್ಲ. ಮೊನ್ನೆ ನಾನು ಭದ್ರಾವತಿದು ರಿವೈವ್ ಮಾಡ್ತೀನಿ ಅಂತಕ್ಕಂಥ ವಿಷಯ ಗೊತ್ತಾಗಿ DPR ಆಗ್ತಿದೆ ಅಂತ ಹೇಳಿ ಪಾಪ ಅಲ್ಲಿ MLA ಈಗೇನೋ ಒಂದು ಮುಖ್ಯಮಂತ್ರಿಗೆ ಪತ್ರ ಬರೆದವನಂತೆ MLA. ಇಲ್ಲ ನೋಡಿ, ಕೇಂದ್ರ ಸರ್ಕಾರಕ್ಕೆ ಹೇಳಿ ನೀವು ಭದ್ರಾವತಿ ಸ್ಟೀಲ್ ಪ್ಲಾಂಟ್ನ ಪ್ರಾರಂಭ ಮಾಡಿಸ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡದೇ ಇದ್ದರೆ ನನಗೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳವ್ರೆ. ಈಗ ಒಂದು ಪತ್ರ ಬರೆದವ್ರೆ, ನೋಡಿದೆ. ಮುಖ್ಯಮಂತ್ರಿಗಳಿಗೆ ಉಗ್ರ ಹೋರಾಟ ಮಾಡ್ತಾರಂತೆ ಅವ್ರು MLA ಅವ್ರ ಪಾಪ. ರಾಜಕೀಯ ನೀವೇ ಕಲ್ತಿರೋದು. ಯಾವುದು ಯಾವುದು ಪತ್ರದ ವ್ಯವಹಾರದಲ್ಲಿ ಈಗ ಸಂಸದರಾಗಿರುವಂತ ರಾಘವೇಂದ್ರ ಅವರು ಹಿಂದಿನಿಂದಲೂ ಕೂಡ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಸೆಳೆದಿದ್ದಾರೆ. ಹೌದು, ಆದ್ರೂ ಕೂಡ ಯಾಕೆ ಅದು ತಲುಪ್ತಾ ಇಲ್ಲ ಅಂತ ಯಾರಿಗೆ? ರಾಜ್ಯ ಸರ್ಕಾರಕ್ಕೆ ಯಾಕೆ ಹೋಗ್ತಾರೆ, ಅಥವಾ ಎರಡೂ ಸರ್ಕಾರಗಳ ರಾಜ್ಯ ಸರ್ಕಾರನ ಕೇಳಿ, ನನ್ನ ಕೇಳಿದ್ರೆ ನಾನೇನು ಹೇಳಿ? ಕೇಂದ್ರ ಮತ್ತು ರಾಜ್ಯದ ನಡುವೆ ಇರುವಂತಹ ಸಮಸ್ಯೆಗಳು ಗೊಂದಲ ಏನು ಅಂತ ಅವ್ರನ್ನ ಕೇಳಿ. ನಮಗೇನು ಸಮಸ್ಯೆ ಇಲ್ಲ, ಕೇಂದ್ರದಲ್ಲಿ ಯಾವುದೇ ರೀತಿಯಾದಂತಹ ನಮಗೆ ಯಾವುದೇ ರೀತಿಯ ಸಮಸ್ಯೆ ಕೊರತೆ ಇಲ್ಲ. ಸಮಸ್ಯೆ ಇರೋದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ. ನೀವು ಅವ್ರನ್ನ ಉತ್ತರ ಕೇಳಿ. ಥ್ಯಾಂಕ್ ಯು ಬ್ರದರ್. ಇವತ್ತಿನವರೆಗೆ ಇಲ್ಲ. ಮೊನ್ನೆ ನಾನು ಭದ್ರಾವತಿದು ರಿವೈವ್ ಮಾಡ್ತೀನಿ ಅಂತಕ್ಕಂಥ ವಿಷಯ ಗೊತ್ತಾಗಿ DPR ಆಗ್ತಿದೆ ಅಂತ ಹೇಳಿ ಪಾಪ ಅಲ್ಲಿ MLA ಈಗೇನೋ ಒಂದು ಮುಖ್ಯಮಂತ್ರಿಗೆ ಪತ್ರ ಬರೆದವನಂತೆ MLA. ಇಲ್ಲ ನೋಡಿ, ಕೇಂದ್ರ ಸರ್ಕಾರಕ್ಕೆ ಹೇಳಿ ನೀವು ಭದ್ರಾವತಿ ಸ್ಟೀಲ್ ಪ್ಲಾಂಟ್ನ ಪ್ರಾರಂಭ ಮಾಡಿಸ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡದೇ ಇದ್ದರೆ ನನಗೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳವ್ರೆ. ಈಗ ಒಂದು ಪತ್ರ ಬರೆದವ್ರೆ, ನೋಡಿದೆ. ಮುಖ್ಯಮಂತ್ರಿಗಳಿಗೆ ಉಗ್ರ ಹೋರಾಟ ಮಾಡ್ತಾರಂತೆ ಅವ್ರು MLA ಅವ್ರ ಪಾಪ. ರಾಜಕೀಯ ನೀವೇ ಕಲ್ತಿರೋದು. ಯಾವುದು ಯಾವುದು ಪತ್ರದ ವ್ಯವಹಾರದಲ್ಲಿ ಈಗ ಸಂಸದರಾಗಿರುವಂತ ರಾಘವೇಂದ್ರ ಅವರು ಹಿಂದಿನಿಂದಲೂ ಕೂಡ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಸೆಳೆದಿದ್ದಾರೆ. ಹೌದು, ಆದ್ರೂ ಕೂಡ ಯಾಕೆ ಅದು ತಲುಪ್ತಾ ಇಲ್ಲ ಅಂತ ಯಾರಿಗೆ? ರಾಜ್ಯ ಸರ್ಕಾರಕ್ಕೆ ಯಾಕೆ ಹೋಗ್ತಾರೆ, ಅಥವಾ ಎರಡೂ ಸರ್ಕಾರಗಳ ರಾಜ್ಯ ಸರ್ಕಾರನ ಕೇಳಿ, ನನ್ನ ಕೇಳಿದ್ರೆ ನಾನೇನು ಹೇಳಿ? ಕೇಂದ್ರ ಮತ್ತು ರಾಜ್ಯದ ನಡುವೆ ಇರುವಂತಹ ಸಮಸ್ಯೆಗಳು ಗೊಂದಲ ಏನು ಅಂತ ಅವ್ರನ್ನ ಕೇಳಿ. ನಮಗೇನು ಸಮಸ್ಯೆ ಇಲ್ಲ, ಕೇಂದ್ರದಲ್ಲಿ ಯಾವುದೇ ರೀತಿಯಾದಂತಹ ನಮಗೆ ಯಾವುದೇ ರೀತಿಯ ಸಮಸ್ಯೆ ಕೊರತೆ ಇಲ್ಲ. ಸಮಸ್ಯೆ ಇರೋದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ. ನೀವು ಅವ್ರನ್ನ ಉತ್ತರ ಕೇಳಿ. ಥ್ಯಾಂಕ್ ಯು ಬ್ರದರ್.